ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳ ನಡೆಯನ್ನು ಖಂಡಿಸಿ ಸೋಮವಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಘಟಕದ ನಗರ ಟಿಪ್ಪು ಸುಲ್ತಾನ್ ಸರ್ಕಲ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಫಕೀರಪ್ಪ ಹೆಬ್ಸೂರ ಮಾತನಾಡಿದರು. ಪ್ರಕಾಶ್ ಕರಿ, ಮೂರ್ನಾಳ್ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜೆ.ಎಸ್. ಗಡ್ಡದೇವರಮಠ, ಹೇಮಂತ ಗಿಡ್ಡ ಹನುಮಣ್ಣವರ, ಶೇಖಣ್ಣ ಕಾಳೆ, ಹೊನ್ನಪ್ಪ ಪೋಟಿ, ರಮೇಶ ಹೊನ್ನೆನಾಯ್ಕರ, ಮೋಹನ್ ಇಮ್ರಾಪುರ, ನೀಲಪ್ಪ ಗುಡದಣ್ಣವರ, ಶರಣಪ್ಪ ಕುರಿ, ಕೆ.ಬಿ. ಕಂಬಳಿ, ಸುರೇಖಾ ಕುರಿ, ರೇಖಾ ಜಡಿಯವರ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸಿದ್ದರಾಮಯ್ಯನವರು 40 ವರ್ಷಗಳ ಕಾಲ ರಾಜಕೀಯವಾಗಿ ಮಾಡ್ಕೊಂತ ಬಂದು ಇವತ್ತ ಮೂಢ ಹಗರಣ ಅಂತಕ್ಕಂಥದ್ದು ಯಾವುದೇ ರೀತಿಯಿಂದ ಹಗರಣ ಅಲ್ಲ. ಅವರು ಮೂಢ ಹಗರಣದಲ್ಲಿ ಎಲ್ಲ ಮೊದಲೇದಾಗಿ ರಾಜ್ಯಪಾಲರಿಗೆ ಹಗರಣದ ಇಂಥದ್ದು ಬಂದಾಗ ಅವರ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳಿಸಿದ್ದಾರೆ. ಕಳಿಸಿದ ಜೊತೆಗೇನು ಅದನ್ನೆಲ್ಲ ಡೀಟೇಲ್ಸ್ ನೋಡಿದನ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ನವರು ಏನು ಒಂದು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಹಗರಣ ಸಿಕ್ಕಿಲ್ಲ. ಮೂಢ ಹಗರಣದೊಳಗೆ ಸುಮ್ಮನೆ ರಾಜಕೀಯವಾಗಿ ಮೂಢ ಹಗರಣವನ್ನು ತಗೊಂಡು ಹೊರಟಿದ್ದಾರೆ ವಿನ ಯಾವುದೇ ರೀತಿಯಿಂದ ಕಳಂಕ ರಹಿತ ಅವರ ಮಂತ್ಯಾನಕ್ಕಾಗ್ಲಿ ಅವ್ರ ಕುಟುಂಬಕ್ಕಾಗ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಕಪ್ಪು ಚುಕ್ಕಿಯನ್ನ ಮಸಿ ಬೆಳಿಬೇಕು ಅಂತ ಹೇಳಿ ರಾಜಕಾರಣ ಮಾಡಕತ್ತಾರ ವಿನ ರಾಜಕೀಯ ಕುತಂತ್ರ ಮಾಡಕತ್ತಾರ ವಿನ ಬೇರೆ ರೀತಿ ಇಲ್ಲ.